ಜೇವರ್ಗಿ ತಾಲೂಕಿನ ಕಲಬುರಗಿ ಜಿಲ್ಲೆಯ ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ ಅವರು ಸಭೆಯಲ್ಲಿ ಸಿಬ್ಬಂದಿ ಬಳಿ ಹಣ ಕೇಳಿದರು ಎನ್ನಲಾದ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತಾಗಿ 6 ತಿಂಗಳ ಹಿಂದೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆದಿದ್ದ ಕಾರ್ಯಕ್ರಮ ಅವ್ಯವಸ್ಥೆ ಬಗ್ಗೆ ಸಿಬ್ಬಂದಿ ಜೊತೆ ಚರ್ಚಿಸಿರುವೆ ಹೊರತು ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ ಎಂದು ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ ಅವರು ಪ್ರತಿಕ್ರಿಯಿಸಿದ್ದಾರೆ. ಇಲ್ಲ, ಅದು ಏನಂತಂದ್ರೆ ಅದು ನಾವು ಈಗ ಮಾತಾಡಿದ್ದಲ್ಲ, ಸುಮಾರು 6 months ಬಿಫೋರ್ ನಾವು ಮಾತಾಡಿದ್ದೇವೆ. ಅದು ಯಾಕಂತಂದ್ರೆ ಒಂದು ಇನ್ಸಿಡೆಂಟ್ ಆಗಿತ್ತು. ಎಲ್ಲಿ ನಾವು ಕನ್ನಡ ಭವನದಲ್ಲಿ ಮಾಡ್ತಾ ಇದ್ದೇವೆ ಜಯಂತಿಗಳು, ಪ್ರತಿ ಜಯಂತಿ ಹಾಗಾಗಿ ಅಲ್ಲಿ ಏನಾಗಿತ್ತು ಅಂದ್ರೆ ಅಸ್ತವ್ಯಸ್ತ ಆಗಿತ್ತು. ಅವ್ರ ಸಮಾಜದವರು ಏನಂತಂದ್ರೆ ಪ್ರತಿಭಟನೆ ಅದೇನು ಮಾಡಿದ್ರು, ನೀರಿನ ವ್ಯವಸ್ಥೆ ಆಗಲಿಲ್ಲ ಹಂಗೆ ಅಂತೇಳಿ ಅದಕ್ಕೆ ಅವಾಗ ಬಂದು ನಾನು ಅವ್ರಿಗೆ ಹೇಳಿ ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ನಾನು ನೋಡಿ ಕಂದಾಯ ಇಲಾಖೆ ವ್ಯವಸ್ಥೆ ಮಾಡಬೇಕು, ಮತ್ತೆ ಮಾಡಬೇಕು, ಬೇರೆ ಬೇರೆ ತಾಲೂಕುಗಳಿಗೆ ವರ್ಷ ಇರ್ತೀವಿ, ಹೀಗಾಗಿ ಜಯಂತಿಗಳದ್ದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ್ವಿ. ಯಾಕಂತಂದ್ರೆ ನಮ್ಮ ಜಯಂತಿನ ನಾವು ಮಾಡ್ಬೇಕಾಗುತ್ತಲ್ಲ. ಈಗ ಪಬ್ಲಿಕ್ ಪೀಸ್ ಮೀಟಿಂಗ್ ಮಾಡಿರ್ತೀವಿ, ಹಿಂಗೆ ಮಾಡ್ಬೇಕಾಗೋದ್ರಿಂದ ನಾವೇನಾದ ಜಯಂತಿಗಳು ಮಾಡ್ತೀವಿ. ಈಗ ತಹಸೀಲ್ದಾರದ್ದು ಹೊರಗೆ ಮಾಡೋಕ್ಕಾಗಲ್ಲ. ಏನಂದ್ರೆ ಒಬ್ಬೊಬ್ರಿಗೆ ಒಂದೊಂದು ವರ್ಷ ಇರ್ತೀವಿ. ಬಟ್ ಏನಪ್ಪ ಅಂದ್ರೆ ಬಜೆಟ್ ಬಂತಂದ್ರೆ ನಾವು ಯಾರು ಟೆಂಟಿನವನಿಗೆ ಮ್ಯಾಕ್ಸಿಮಮ್ ಪೇಮೆಂಟ್ ಮಾಡ್ತೀವಿ. ಅವ ಏನೇನು ಯಾರ್ಯಾರು ತಂದಿರ್ತಾರೆ ಅಲ್ಲಿ ಪೇಮೆಂಟ್ ಮಾಡ್ತಾನೆ. ಅದು ವ್ಯವಸ್ಥೆ ಮಾಡೋದಕ್ಕೋಸ್ಕರ ಅಲ್ಲಿ ಅಸ್ತವ್ಯಸ್ತ ಆಗಿತ್ತು. ಹೀಗಾಗಿ ನಾನು ಬಂದು ತೋಡಿದ್ದು ಈಗಲ್ಲ, ಸುಮಾರು ಒಂದು 6 months ಬಿಫೋರ್ ಆಗಿದ್ದ ಆಡಿಯೋ. ಇದು ಮಾಡಿದ್ದು ಯಾರು ಅಂತಂದರೆ ನಾಟಿಕಾರ ಶರಣು ಅಂತೇಳಿ BA ಇದ್ದ ನಮ್ಮಲ್ಲಿ. ಸುಮಾರು 3 ತಿಂಗಳದ್ದು ಹಿಂದುಗಡೆ ಸಸ್ಪೆಂಡ್ ಆಗಿದ್ದ. ಅವನು ಈ ಆಡಿಯೋನ ಸ್ವತಃ ಅವನು ಕೂಡ ಮೀಟಿಂಗ್ದಲ್ಲಿ ಕುಂತೆ ನಾವು ಮೀಟಿಂಗ್ದಾಗ ಚರ್ಚೆ ಮಾಡಿದ್ವಿ. ಹೌದು, ಯಾವುದಾದ್ರೂ ಅಮೌಂಟಿಗೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ರೆ ಮೀಟಿಂಗ್ದಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಇತ್ತು. ಅದರಲ್ಲಂತೂ ಇಲ್ಲೇ ಇಲ್ಲ. ಬಟ್ ಅವನು ಸಸ್ಪೆಂಡ್ ಆಗಿದ್ದಾನೆ. ಅವನು ಯಾಕಪ್ಪ ಈ ರೀತಿ ಮಾಡ್ತಾನೆ? ಅವನು ನಮ್ಮ ಆಫೀಸಲ್ಲಿ ಇಲ್ಲೀಗಲ್ ಚಟುವಟಿಕೆ, ಅನೈತಿಕ ಸಂಬಂಧ, ಅದನ್ನು ನಾನು ಕಡಿವಾಡ ಹಾಕೋದಕ್ಕೆ ಒಬ್ಬ ಮುಖ್ಯಾಧಿಕಾರಿ, ಈ ಕಚೇರಿ ಮುಖ್ಯಾಧಿಕಾರಿ ಆಗಿ ನಾನು ತಡೆದಿದ್ದೀನಿ. ಆ ಕಾರಣಕ್ಕಾಗಿ ಅವನು ಸೇರ್ ತೀರಿಸ್ಕೊಳ್ಳೋಕ್ಕೋಸ್ಕರನೇ ಅವ್ನು ಭಾಳ ಅವಸರ ಈ ಆಡಿಯೋನ ಅವತ್ತು ಯಾವತ್ತು ಸಸ್ಪೆಂಡ್ ಆಗ್ಯಾನ ಅವತ್ತಿನ ದಿವಸ ಎಲ್ಲರಿಗೂ ಹೋರಾಟಗಾರರಿಗೆ ಹಾಕ್ಯಾನ, ಎಲ್ಲ ಪಬ್ಲಿಕ್ಗೆ ಎಲ್ಲ ಫೇಸ್ಬುಕ್ದಾಗ ಬಿಟ್ಟಾನ. ಅಲ್ಲೇನಾಗಿಲ್ಲ. ಅಷ್ಟೇ ಅಲ್ಲದೆ ಸಮಾಜದ ಮುಖಂಡರಿಗೆ ಏನು ಮಾಡಿಬಿಟ್ಟಾನ, ನಾವು ಪೋಸ್ಟಿಂಗ್ ಬಂದಿಲ್ಲ ಅಂತ ಕೂಡ ಮಾಡಿಬಿಟ್ಟಾನ. ಇದು ಮಾಡಿ 7 ತಿಂಗಳಾಯ್ತಲ್ಲ, 7 ತಿಂಗಳದಾಗ ಯಾಕೆ ಬಿಡಲಿಲ್ಲ? ಈ ಹಿಂದೆ ಗ್ರಾಮ ಲೆಕ್ಕಾಧಿಕಾರಿ ಶರಣು ನಾಟಿಕಾರ್ ಅವರು ವರ್ಗಾವಣೆಗೊಂಡ ಬೆನ್ನಲ್ಲೇ ನನ್ನ ಮೇಲೆ ಸಾಮಾಜಿಕ ಮಾಧ್ಯಮಗಳಲ್ಲಿ ನನ್ನನ್ನು ಟೀಕಿಸುವ ಪೋಸ್ಟ್ ಹಾಕಲಾಗಿದ್ದು, ಹಲವಾರು ಬಾರಿ ತನ್ನ ಮೊಬೈಲ್ನಲ್ಲಿ ನನಗೆ ನಿಂದಿಸುವ ಪೋಸ್ಟ್ ಸಹ ನೋಡಿದ್ದೇನೆ. ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಾಗಿತ್ತು. ಆದರೆ ನಾನು ಅವರ ವಿಷಯಗಳನ್ನು ಎತ್ತಿ ಹಿಡಿದಿಲ್ಲ ಎಂದು ಸ್ಪಷ್ಟೀಕರಣ ನೀಡಿದರು. ಲಕ್ಷ್ಮಣ್ ಪವಾರ್, 9 ಲೈವ್ ನ್ಯೂಸ್, ಕಲಬುರಗಿ.